ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ನಾನಿವಾಗ ಬಿ ಟಿ ಸಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಿ ಟಿ ಸಿನಲ್ಲಿ ಆಲ್ರೆಡಿ ಒಂದು ಟ್ರೇಡನ್ನು ಈ ಪಾಯಿಂಟಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಒಂದು ಟ್ರೇಡನ್ನು ಏನಕ್ಕೋಸ್ಕರ ತೆಗೆದುಕೊಳ್ಳಲಾಗಿದೆ, ಜೊತೆಗೆ ಈ ಒಂದು ಟ್ರೇಡನ್ನು ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ ಟ್ರೇಡ್ನ ಮಾಡೋದಕ್ಕೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಟ್ರೇಡನ್ನು ಆಲ್ರೆಡಿ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಕೊಡಲಾಗಿದೆ. ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಏನು ಕೊಟ್ಟಿದ್ದೀವಿ ನಿಮ್ಮ ಕಣ್ಣು ಮುಂದೆ ತೋರಿಸ್ತೀವಿ ನೋಡಿ. ಅಶೋಕ್ ಆರ್ಡರ್ ಬ್ಲಾಕ್ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಯಾರು ಕೋರ್ಸನ್ನು ತೊಗೊಂಡಿರ್ತಾರೆ ಅವರಿಗೆ ಒಂದು ಗ್ರೂಪನ್ನು ಮಾಡಿರ್ತೀವಿ, ಪ್ರೀಮಿಯಂ ಗ್ರೂಪನ್ನು. ಆ ಗ್ರೂಪಲ್ಲಿ ಕೊಟ್ಟಿರುವಂಥದ್ದು ನೋಡಿ, ಇಲ್ಲಿ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ. ಓಕೆನಾ, ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ನೌ ಗುಡ್ ಫಾರ್ ಎಂಟ್ರಿ ಅಂತ ಹೇಳ್ಬಿಟ್ಟು ಲೈವ್ ಮಾರ್ಕೆಟ್ನಲ್ಲಿ ಟೈಮನ್ನು ಕೂಡ ಗಮನಿಸಿಲಿ. 7 ಗಂಟೆ 3 ನಿಮಿಷ ಕೊಟ್ಟಿರುವಂಥದ್ದು, ಇವಾಗ 7 ಗಂಟೆ 6 ನಿಮಿಷ 7 ನಿಮಿಷ ಆಗ್ತಾಯಿದೆ. ಅಂದರೆ 4 ನಿಮಿಷದ ಹಿಂದೆ ಕೊಟ್ಟು ಲೈವನ್ನು ಕೂಡ ಬಂದಿದ್ದೀವಿ. ಪ್ರತಿಯೊಂದನ್ನು ಕೂಡ ಯಾರ್ಯಾರು ನಮ್ಮ ಕೋರ್ಸನ್ನು ತೊಗೊಂಡಿರ್ತಾರೆ ಗ್ರೂಪಲ್ಲಿ ಪ್ರತಿಯೊಂದನ್ನು ಕೂಡ ಕೊಡ್ತಾ ಇರ್ತೀವಿ. ಸ್ಟೂಡೆಂಟ್ ಗ್ರೂಪಲ್ಲಿ ಏನು ಕೊಟ್ಟಿದ್ದೀವಿ ಅನ್ನೋದನ್ನ ನಿಮ್ಮ ಕಣ್ಮುಂದೆ ತೋರಿಸ್ತೆ. ಆಲ್ರೆಡಿ 59 ಪಾಯಿಂಟ್ ರನ್ನಿಂಗಲ್ಲಿದೆ ಮಾರ್ಕೆಟಲ್ಲಿ, 60 ಪಾಯಿಂಟ್ ರನ್ನಿಂಗ್ ನೋಡಿ. ನೀವೇನೆ ಲೈವ್ ಮಾರ್ಕೆಟು, ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ, ಲೈವ್ ಮಾರ್ಕೆಟ್ ರಿಪೋರ್ಟ್. ಈ ಒಂದು ಟ್ರೇಡನ್ನು ಯಾವ ರೀತಿ ಅನಾಲಿಸಿಸ್ ಮಾಡಿದ್ದೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ಯಾಕೆಂದರೆ ಪ್ಲಾನಿಂಗು ತುಂಬ ಇಂಪಾರ್ಟೆಂಟ್. ಪ್ಲಾನ್ ಇಲ್ಲೇ ಟ್ರೇಡಿಂಗಲ್ಲಿ ಟ್ರೇಡ್ನ ಮಾಡೋದಕ್ಕೆ ಹೋಗಬಾರದು. ಇಲ್ಲಿಗೊಂದು ಮಾರ್ಕ್ ಮಾಡ್ತೇನೆ, ಓಕೆನಾ. ಮಾರ್ಕಿಂಗನ್ನು ಗಮನಿಸಿ, ಸ್ವಲ್ಪ ಇನ್ನು ಇಲ್ಲಿಗೆ ಬರುತ್ತೆ. ಈ ಮಾರ್ಕನ್ನು ಗಮನಿಸಿ. ಇದರ ಕೆಳಗಡೆ ಇಷ್ಟನ್ನು ಕೂಡ ಗಮನಿಸಿ, ನಿಮಗೆ ಗೊತ್ತಾಗುತ್ತೆ ಏನಾಗಿದೆ. ಗಮನಿಸಿ ನೋಡಿ, ಆಲ್ರೆಡಿ 97 ಪಾಯಿಂಟ್ಸ್ ರನ್ನಿಂಗಿಂದ ಮಾರ್ಕೆಟು ನೋಡಿ. ಅದನ್ನು ಕೂಡ ನೋಡ್ತಾ ಇದ್ದೀವಿ, ಇದನ್ನು ಕೂಡ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. 98 ಪಾಯಿಂಟ್ ರನ್ನಿಂಗಿಂದ ಮಾರ್ಕೆಟ್. ವಾವ್ ನೋಡಿ, ಗಮನಿಸಿ 115 ಪಾಯಿಂಟ್ ಬರುತ್ತೆ, ಎಲ್ಲೂ ಹೋಗಲ್ಲ. ಇಲ್ಲಿಗೆ ನಾನು ಮಾರ್ಕ್ ಮಾಡ್ತೇನೆ, ಇದೊಂದು ಪಾಯಿಂಟ್. ಈ ಪಾಯಿಂಟ್ ಒಳಗಡೆ ನೋಡಿ, ಇಲ್ಲಿ ಇಷ್ಟನ್ನು ಕೂಡ ಗಮನಿಸಿ. ಆಕ್ಟಿವಿಟೀಸ್ ಇದು ಇಲ್ಲಿ ಏನಾಗಿದೆ, ಪ್ರೈಸು ಮೇಲೆ ಹೋಗ್ತಾ ಇದೆ. ಬಟ್ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಟೈಮನ್ನು ತೊಗೊಂಡಿದೆ ಹೋಗೋದಕ್ಕೆ ಅಲ್ವಾ, ತುಂಬ ಟೈಮ್ ತೊಗೊಂಡಿದೆ. ಇವಾಗ ಎರಡನೇದು ನೋಡಿ, ಇಲ್ಲಿಂದ ಬರೋದಕ್ಕೆ ಎಷ್ಟು ಟೈಮ್ ತೊಗೊಂಡಿದೆ. 125 ಪಾಯಿಂಟ್, 166 ಪಾಯಿಂಟ್ಸ್ ನೋಡಿ. ಇಲ್ಲಿ ಲೈವಲ್ಲಿ ಬಂಧುಗಳೇ ನೋಡಿ, 189 200 ಪಾಯಿಂಟ್ಸ್ ಬಂಧುಗಳೇ, 200 ಪಾಯಿಂಟ್ಸ್ ನೋಡಿ. ನೀವೇನೆ 216 ಪಾಯಿಂಟ್ಸ್ ಬಂಧುಗಳೇ, 216 ಪಾಯಿಂಟ್ಸ್. ಏನು ಹೇಳ್ತಾ ಇದ್ದೆ ನಾನು, ಈ ಪಾಯಿಂಟ್ ನೋಡಿ ಆಲ್ರೆಡಿ 222 ಪಾಯಿಂಟ್ಸ್, 250 ಪಾಯಿಂಟ್ಸ್, 274 ಪಾಯಿಂಟ್ಸ್ ನೋಡಿ. ಇಲ್ಲಿ 274 ಪಾಯಿಂಟ್ಸ್ ಗಮನಿಸಿ ನೀವೇನೇ. ಓಕೆನಾ, ಓಕೆ, ಲೈವ್ ಹಾಗೆ ಇರಲಿ. ಹೇಳ್ತಾ ಇದ್ದೆ ನೋಡಿ, ಪ್ರೈಸು ಇಲ್ಲಿಂದ ಹೋಗಿದೆ ನೋಡಿ, ಎಷ್ಟು ಟೈಮ್ ತೊಗೊಂಡಿದೆ ಹೋಗೋದಕ್ಕೆ. ಆದರೆ ಈ ಪಾಯಿಂಟನ್ನು ಗಮನಿಸಿ, ಈ ಪಾಯಿಂಟನ್ನು ಗಮನಿಸಿದ್ರೆ ಇಲ್ಲಿಂದ ಎಷ್ಟು ಟೈಮ್ ತೊಗೊಂಡಿದೆ ಮಾರ್ಕೆಟ್ ಮೇಲಕ್ಕೆ ಹೋಗೋದಕ್ಕೆ. ಇಲ್ಲಿ ಏನು ಟೈಮ್ ತೊಗೊಂಡಿದೆ, ಇಲ್ಲಿ ಆಲ್ಮೋಸ್ಟ್ 2 ಅವರ್ ಆಗಿದೆ. ಬಟ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗೋದಕ್ಕೆ 10 ಮಿನಿಟ್ಸ್ ಸಾಕಾಗಿದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ, ಈ ಒಂದು ಝೋನನ್ನು ಮಾರ್ಕೆಟು ಬ್ರೇಕೌಟ್ ಆಗೋದಕ್ಕೆ ಬಂದಿದೆ. ಇಲ್ಲಿ ಬಿಗ್ ಪ್ಲೇಯರ್ಸ್ ಇದ್ದಾರೆ. ಬಿಗ್ ಪ್ಲೇಯರ್ಸ್ ಇದ್ಮೇಲೆ ಪ್ರೈಸನ್ನು ಫರ್ದರ್ ಮೇಲೆ ತೊಗೊಂಡೋಗ್ಬೇಕು. ಬಟ್ ಆದರೆ ಫರ್ದರ್ ಮೇಲೆ ತೊಗೊಂಡೋಗೋದಕ್ಕೆ ಸಾಧ್ಯವಾಗಿಲ್ಲ ಇವರ ಕೈಯಲ್ಲಿ. ಇದನ್ನು ಏನಂತ ಕರಿತೀವಿ ಅಂದರೆ ಟ್ರ್ಯಾಪಿಂಗ್ ಅಂತ ಕರಿತೀವಿ, ಟ್ರ್ಯಾಪಿಂಗ್ ಆಕ್ಟಿವಿಟಿ. ಓಕೆನಾ, ಟ್ರ್ಯಾಪಿಂಗ್ ಆಕ್ಟಿವಿಟಿ ನೋಡಿ. ಅರ್ಥ ಮಾಡ್ಕೊಳ್ಳಿ ನೀವೇನೆ, ಇಲ್ಲಿಂದ ಇಷ್ಟು ಚೆನ್ನಾಗಿ ಮಾರ್ಕೆಟ್ ಮೇಲಕ್ಕೆ ಬಂದಿದೆ. ಇಲ್ಲೆಲ್ಲ ಬಿಗ್ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ ಎಲ್ಲ. ಇಲ್ಲೆಲ್ಲ ಬಿಗ್ ಬೈಯಿಂಗ್ ಆಕ್ಟಿವಿಟಿ ನಡೆದು ಇಲ್ಲಿ ನೋಡಿ, ಇಲ್ಲಿ ಈ ಲೆವೆಲಲ್ಲಿ ಬಿಗ್ ಕ್ಯಾಂಡಲ್ಗಳೂ ಕೂಡ ಬಂದಿದೆ. ಬಿಗ್ ಕ್ಯಾಂಡಲ್ ಬಂದು ಪ್ರೈಸು ಮೇಲೆ ಹೋಗಿಲ್ಲ ಅಂದರೆ ಏನರ್ಥ, ನೀವೇ ಯೋಚಿಸಿ. ಏನರ್ಥ, ಈ ಬಿಗ್ ಬೈಯಿಂಗ್ ಏನು ಆಕ್ಟಿವಿಟೀಸ್ ನಡೆದಿತ್ತು ಇವ್ರನ್ನೆಲ್ಲರನ್ನೂ ಟ್ರ್ಯಾಪ್ ಮಾಡಿದ್ದಾರೆ. ಯಾರು? ಸೆಲ್ಲರ್ಸ್.
ಕಂಪ್ಲೀಟಾಗಿ ಟ್ರ್ಯಾಪ್ ಮಾಡಿರೋದ್ರಿಂದ ನಾನು ಇದನ್ನು ಗಮನಿಸಿ ಈ ಒಂದು ಟ್ರ್ಯಾಪಿಂಗಿಗೆ ಯಾವ ಸ್ಟ್ರಾಟಜಿ ಅಪ್ಲೈ ಮಾಡಬಹುದು ಅಂತ ನನ್ನ ಒಂದು ಮನಸ್ಸಿಗೆ ಬಂದಾಗ ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡಿದ್ರೆ ಗುಡ್ ಅನ್ನಿಸ್ತು. ಆದ ಕಾರಣ ಈ ಒಂದು ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಲಾಗಿದೆ. ಇಷ್ಟೇ ಬಂಧುಗಳೇ ಟ್ರೇಡಿಂಗ್ನ ಹಿನ್ನೆಲೆ. ಅರ್ಥ ಆಗ್ತಾ ಇದೆಯಾ? ಇದರಲ್ಲಿ ಏನಾದರೂ ಕಾಂಪ್ಲಿಕೇಟೆಡ್ ಇದೆಯಾ? ಯಾವುದೇ ಥರದ ಇಂಡಿಕೇಟರ್ ಆಗಲಿ, ವಾಲ್ಯೂಮ್ ಆಗಲಿ, ಟ್ರೆಂಡ್ ಲೈನ್ ಆಗಲಿ, ಮೂವಿಂಗ್ ಅವರೇಜ್ ಆಗಲಿ ಏನೂ ಇಲ್ಲ. ಪ್ಲೈನ್ ಚಾರ್ಟ್ ಪ್ರತಿಯೊಬ್ಬರಿಗೂ ಅರ್ಥವಾಗುವ ರೀತಿಯಲ್ಲಿ ಪ್ರತಿಯೊಂದನ್ನು ತಿಳಿಸಿಕೊಡುವುದು ನನ್ನ ಒಂದು ಆದ್ಯ ಕರ್ತವ್ಯ. ಅರ್ಥ ಆಯ್ತಲ್ಲ? ನೋಡಿ, ಟ್ರೇಡಿಂಗ್ ಮಾಡಬೇಕಂದ್ರೆ ನಮಗೆ ತಾಳ್ಮೆ ತುಂಬ ಮುಖ್ಯ. ತಾಳ್ಮೆಯಿಂದ ಕಾಯಬೇಕಾಗತ್ತೆ. ತಾಳ್ಮೆಯಿಂದ ಕಾಯ್ದಾದ್ಮೇಲೆ ಟಾರ್ಗೆಟ್ಗೋಸ್ಕರ ತಾಳ್ಮೆಯಿಂದ ಕಾಯಬೇಕು. 100% ಪ್ರೈಸ್ ಅಂತ ಬರುತ್ತೆ, ಎಲ್ಲೂ ಹೋಗಲ್ಲ. ನಾವೇನು ಮಾಡಬೇಕು? ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆಯಿಂದ ಕಾಯೋಣ. ಆಲ್ರೆಡಿ ಈ ಲೆವೆಲ್ಗೆ ಪ್ರೈಸ್ ಬಂದಾಗ 280 ಪಾಯಿಂಟ್ ಆಲ್ರೆಡಿ ಬಂದಿದೆ. ಬಟ್ ಇಲ್ಲಿಗೆ 50%ನ ಬುಕ್ ಮಾಡಬೇಕಾಗಿತ್ತು. ನಾವು ಬುಕ್ ಮಾಡಿಲ್ಲ. ನಾನು ಅನಾಲಿಸಿಸ್ ಮಾಡ್ತಾ ಇದ್ನಲ್ಲ, ಖಂಡಿತ ಬರುತ್ತೆ. ಆಮೇಲೆ ಯಾರಾದ್ರೂ ಈ ಕ್ಯಾಂಡಲ್ನ ನೋಡಿ ಬೈಯಿಂಗ್ ಕ್ಯಾಂಡಲ್ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಈ ಕ್ಯಾಂಡಲ್ ಲೋನ ಮಾರ್ಕೆಟು ಹೊಡೆದಾಕುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಈ ಕ್ಯಾಂಡಲ್ ಲೋನ ಮಾರ್ಕೆಟು ಹೊಡೆದಾಕುತ್ತೆ. ಓಕೆನಾ? ಇಷ್ಟೇ. ನಾನೇನು ಮಾಡ್ತೀನಿ? ಟಾರ್ಗೆಟ್ಗೋಸ್ಕರ ತಾಳ್ಮೆಯಿಂದ ಕಾಯುತ್ತೇನೆ. ತಾಳ್ಮೆ ಟ್ರೇಡಿಂಗಲ್ಲಿ ತುಂಬ ಮುಖ್ಯವಾದದ್ದು. ತಾಳ್ಮೆಯಿಂದ ಕಾಯೋಣ. ನೋಡಿ, 438 ಪಾಯಿಂಟ್ ರನ್ನಿಂಗಲ್ಲಿದೆ. ನೋಡಿ, ನಮ್ಮ ಟಾರ್ಗೆಟ್ ಇರೋದು ಈ ಲೆವೆಲಲ್ಲಿ. ಬಟ್ ಏನಪ್ಪ ಅಂದರೆ ಇಲ್ಲಿ ಈ ಲೆವೆಲಲ್ಲಿ ಪ್ರೈಸ್ ಬೌನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದರೆ ಇಲ್ಲೊಂದು ಆರ್ಡ್ರ್ ಬ್ಲಾಕ್ ಇದೆ. ಓಕೆನಾ? ಇಲ್ಲೊಂದು ಆರ್ಡ್ರ್ ಬ್ಲಾಕ್ ಇದೆ. ಅದು ಒಂದು ಸ್ವಲ್ಪ ನಮಗೆ ತೊಂದರೆ ಕೊಡೋ ಥರ ಕಾಣುತ್ತೆ. ಏನಕ್ಕೆ ಅಂದರೆ ಆಲ್ರೆಡಿ 461 ಪಾಯಿಂಟ್ ಬಂದುಬಿಟ್ಟಿದೆ. ನೋಡಿ, ಒಂದು ಪ್ರೈಸ್ ನೋಡಿ, ಇಲ್ಲಿ ಅನಾಲಿಸಿಸ್ ಮಾಡಿದ್ದಲ್ವಾ, ಕೆಳಗಡೆ ಬಂದು ಎಗೈನ್ ಮೇಲಕ್ಕೆ ಹೋಯ್ತು. ಎಸ್ಸೆಲ್ನ ಹೊಡೆಯೋದಕ್ಕಾಗಿಲ್ಲ, ಹೋಲ್ಡ್ ಮಾಡಿದ್ವಿ. ಇವಾಗ ಏನಾಗ್ತದೆ ಅಂದರೆ ಈ ಪಾಯಿಂಟಲ್ಲಿ ನೋಡಿ, ಈ ಪಾಯಿಂಟಲ್ಲಿ ಆರ್ಡರ್ ಬ್ಲಾಕ್ ಇದೆ. ಈ ಪಾಯಿಂಟಲ್ಲಿ ಆರ್ಡರ್ ಬ್ಲಾಕ್ ಇರೋದರಿಂದ ನಾವು ಇಲ್ಲಿಗೆ ಕ್ಲೋಸ್ ಮಾಡೋದು ಬೆಸ್ಟ್. ಓಕೆನಾ? ಇದನ್ನೇನಾದರೂ ಇನ್ನೊಂದು ಚೂರು ಕೆಳಗಡೆ ಬಂತು ಅಂದರೆ ನಾನು ಇದನ್ನು ಕ್ಲೋಸ್ ಮಾಡ್ತೇನೆ. ರೀಸನ್ನೂ ಕೂಡ ಕೊಡ್ತಾ ಇದ್ದೀನಿ, ಏನಕ್ಕೆ ಅಂತ ಹೇಳ್ಬಿಟ್ಟು. ಏನಕ್ಕೆ ಹೇಳಿ? ಇಲ್ಲಿ ಆರ್ಡರ್ ಬ್ಲಾಕ್ ಇದೆ. ಓಕೆ, 475 ಪಾಯಿಂಟ್ ರನ್ನಿಂಗಲ್ಲಿದೆ. ಇನ್ನು ಕಾಯ್ತೇನೆ, ನೋಡೋಣ. ಬರುವಂಥ ಚಾನ್ಸಸ್ ಇರುತ್ತೆ ಕೆಳಗಡೆ. ಬಟ್ ಈ ಕ್ಯಾಂಡಲನ್ನು ಗಮನಿಸಿ, ಎರಡೂ ಕಡೆ ವಿಕ್ಕಿದೆ, ಹೋಲ್ಡ್ ಆಗ್ತಾ ಇದೆ. ಟಾಪಲ್ಲಿ ಸೆಲ್ಲರ್ಸ್ ಇದ್ದಾರೆ, ಬಾಟಮಲ್ಲಿ ಬೈಯರ್ಸ್ ಇದ್ದಾರೆ. ಅಂದರೆ ಎರಡು ಕಡೆ ಪ್ರೈಸನ್ನು ಹೋಲ್ಡ್ ಮಾಡ್ತಾ ಇದ್ದಾರೆ. ಓಕೆನಾ? ಆದ ಕಾರಣ ಇವಾಗ ನಮಗೂ ಎಕ್ಸ್ಪೀರಿಯನ್ಸ್ ಇರುತ್ತಲ್ವ, ಕೆಲವು ಟೈಮು ಎಲ್ಲ ನೋಡಿರ್ತೀವಿ ಏನಾಗಿರುತ್ತೆ ಅನ್ನೋದನ್ನ. ಓಕೆ, 500 ಪಾಯಿಂಟ್. ಓಕೆ, ಇವಾಗ ಕ್ಲೋಸ್ ಮಾಡ್ತೇನೆ. 507 ಪಾಯಿಂಟ್, 509 ಪಾಯಿಂಟ್ ರನ್ನಿಂಗಲ್ಲಿದೆ, 517 ಪಾಯಿಂಟ್ ರನ್ನಿಂಗಲ್ಲಿದೆ. ಕ್ಲೋಸ್ ಮಾಡ್ತೇನೆ. ಈ ಲೋನ ಹೊಡೆದಿದ್ದ ತಕ್ಷಣವೇ ಕ್ಲೋಸ್ ಮಾಡ್ತೇನೆ. ಓಕೆ, ಕ್ಲೋಸ್ ಮಾಡ್ತೀವಿ ಬಂಧುಗಳೇ. 546 ಪಾಯಿಂಟ್. ಓಕೆನಾ? ಇಲ್ಲಿಗೆ ನಮ್ಮ ಟ್ರೇಡನ್ನು ಕ್ಲೋಸ್ ಮಾಡಲಾಗಿದೆ. ಏನಕ್ಕೆ ಅಂದರೆ ನೋಡಿ, ಇದೇ ಲೆವೆಲಲ್ಲಿ ಮಾರ್ಕೆಟು ಬೌನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ.
ಯಾಕೆಂದರೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ನನಗಿಲ್ಲಿ ಬೌನ್ಸಸ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಟ್ರೇಡನ್ನು 550 ಪಾಯಿಂಟ್ಗೆ ಕ್ಲೋಸ್ ಮಾಡಲಾಗಿದೆ. ಓಕೆನಾ, ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. 550 ಪಾಯಿಂಟ್ ಅಂದರೆ ರಿಸ್ಕ್ ಎಷ್ಟಿದೆ, 206 ಪಾಯಿಂಟ್ ಇದೆ. ಅಲ್ಲಿಗೆ ಲೆಕ್ಕ ಹಾಕಿ ರಿಸ್ಕ್ ರಿವಾರ್ಡ್ಗೆ ಗಮನಿಸಿದ್ರೆ ನೀವು 1:2.66 ಓಕೆನಾ, 1:2.66 ರಿವಾರ್ಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ನೋಡಿ ನಾನು ಕ್ಲೋಸ್ ಮಾಡಿದೆ, ನೋಡಿ ಆಲ್ರೆಡಿ ಬುಲ್ಲಿಶ್ ಕ್ಯಾಂಡಲ್ ಕಂಡುಬಿಡ್ತು. ಓಕೆನಾ, ಈ ಥರ ನಾವು ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ. ಏನೇನು ಆಗ್ತಾ ಇದೆ, ಏನು ಎತ್ತ ಅನ್ನೋದನ್ನ ಗಮನಿಸಿ ನಾವು ಟ್ರೇಡ್ನ ಮಾಡಬೇಕಾಗುತ್ತೆ. ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಅರ್ಥ ಆಯ್ತಲ್ಲ, ಯಾವುದೇ ಥರದ ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಓಕೆ, ಈ ಒಂದು ಟ್ರೇಡಿಂಗ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.